ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಹಳೇದು ಡಿಲೀಟ್ ಆಗಿದೆ, ಅದಕ್ಕೋಸ್ಕರ ಇದು ಹೊಸ ಚಾನಲ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಎಲ್ಲ ಸೇರಿ ಮನುಷ್ಯತ್ವ ಬದುಕಿಸ್ಬೇಕು. ಇನ್ಸಾನಿಯತ್ ಚಾರಿಟೇಬಲ್ ಟ್ರಸ್ಟ್ NGO ಅಯ್ಯೂಬ್ ಜಿ ಬಾಡಿಮ್ಯಾ ಫೌಂಡೇಶನ್ ಕಡೆಯಿಂದ ಮೈಸೂರು ಡಿಸ್ಟಿಕಲ್ಲಿ ಫ್ರೀ ಆ್ಯಂಬುಲೆನ್ಸ್ ಮತ್ತು ಪೇಷಂಟ್ಗೆ ಅನ್ನೋನ್ ಡೆಡ್ ಬಾಡೀಸ್ಗೆ ಮತ್ತು ಪಬ್ಲಿಕ್ ಕಡೆಯಿಂದ ಡೆಡ್ ಬಾಡೀಸ್ಗೆ ಎಲ್ಲ ನಾವು ಉಚಿತ ಸೇವೆ ಕೊಡ್ತಾಯಿದ್ದೀನಿ. ಸುಮಾರು 25 ವರ್ಷದಿಂದ ಈ ಸೇವೆ ನಡೆಸ್ಕೊಂಡು ಬರ್ತಾಯಿದ್ದೀವಿ. ನೀವು ನೋಡ್ದಂಗೆ ಕರೋನಾ ಕಾಯಿಲೆ ಬರುವಾಗ ಕೂಡ ನಾವು ಎಲ್ಲ ಮೈಸೂರು ಡಿಸ್ಟಿಕ್ದು ಕೋವಿಡ್ ಬಾಡೀಸ್ ಎಲ್ಲ ಶಿಫ್ಟ್ ಮಾಡಿ, ಮುಸ್ಲಿಮ್ಸ್ ಬಾಯಿ ಆಗಿದ್ರೆ ಕಬ್ರಸ್ತಾನಲ್ಲಿ ದಫನ್ ಮಾಡಿದ್ದೀವಿ, ಹಿಂದೂ ಬಾಯಿ ಆಗಿದ್ರೆ ಸ್ಮಶಾನದಲ್ಲಿ ಶವ ಸಂಸ್ಕಾರ ಮಾಡಿ ಎಲ್ಲ ರೀತಿಯಿಂದ ನಾವು ದಫನ್ ಎಲ್ಲ ಮಾಡಿದ್ದೀವಿ. ಇದೇ ಥರ ಫುಟ್ಪಾಟಲ್ಲಿ ಇರೋರಿಗೆ ಜನಾಬ್ ಬಶೀರ್ಜಿ ಅನಾಥ ಆಶ್ರಮ ಕೂಡ ನಾವು ಮಾಡಿದ್ದೀವಿ. ನೀವು ಎಲ್ಲ ಸೇರಿ ನಮ್ಮ ಚಾರಿಟಿಗೆ ಸಪೋರ್ಟ್ ಮಾಡಬೇಕು. ಇಂಥ ಫುಟ್ಪಾಟಲ್ಲಿ ಬಿದ್ದು ಸಾಯೋ ಜನಗಳು ಇದ್ದಾರೆ. ಬಿಸಿಲಲ್ಲಿ, ಮಳೆಯಲ್ಲಿ, ಚಳಿಯಲ್ಲಿ ವಯಸ್ಸಾಗಿರ್ತದೆ. ಅವ್ರಿಗೆ ನಿಮ್ಮ ಕಡೆಯಿಂದ ಬೆಡ್ಶೀಟು, ಬಟ್ಟೆ ಮತ್ತು ಊಟ, ಭಿಕ್ಷೆ ಕೊಡೋದು ನಿಲ್ಲಿಸಿ ಅವ್ರಿಗೆ ಒಂದು ಸಹಾಯ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ. ಇದು ಪಾಪ ಒಂದು ಹುಡುಗ 24 ವರ್ಷ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಟ್ರೈನಲ್ಲಿ ಸಿಕ್ಕಾಕೋಗ್ಬಿಟ್ಟು ತೀರೋಗಿದ್ರು. ವಯಸ್ಸು ಬಂದಿರೋ ಹುಡುಗರು ದಯವಿಟ್ಟು ಮೊಬೈಲಿಂದ ದೂರಿರಿ. ಇದು ನೀವು 5 ನಿಮಿಷಕ್ಕೆ ಕೋಪಕ್ಕೆ ಈ ಥರ ಮಾಡ್ಕೊಬಿಡ್ತೀರ. ಆದರೆ ಆ ತಂದೆ ತಾಯಿಗೆ ನೋವು ಹೊಡೆದಂಗೆ ಐತದೆ. ದಯವಿಟ್ಟು ನೀವು ನಿಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ ನೀವು ಬದುಕಬೇಕು. ಅವ್ರು ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿದ್ದಂಗೆ. ನಮ್ಮ ಚಾರಿಟಿಯಿಂದ ಫುಟ್ಪಾಟಲ್ಲಿ ಇರೋ ಜನಕ್ಕೆ ಊಟ, ಬಟ್ಟೆ, ರೈಲ್ವೆ ಸ್ಟೇಷನ್ ಮುಂದ್ಗಡೆ ಒಂದು ಬಟ್ಟೆ ಇಡೋಕ್ಕೆ ಅಲ್ಮಾರಿ ಮಾಡಿದ್ದೀವಿ. ಅಲ್ಲಿ ಎಲ್ಲ ಬಟ್ಟೆ, ಬೆಡ್ಶೀಟ್ ಎಲ್ಲ ಮಡಗಿರ್ತೀವಿ. ಯಾರಿಗೆ ಬೇಕೋ ಅವರು ಯಾರು ಎತ್ಕೊಂಡು ಹೋಗಲಿ ಅಂತ. ಇದೇ ಥರ ನೀವು ಎಲ್ಲ ಸಪೋರ್ಟ್ ಮಾಡಿ ಮನುಷ್ಯತ್ವ ಬದುಕಿಸಿ.